ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಉದ್ದಿನ ವಡೆ ದಿಢೀರಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ತುಂಬಾ ಬೇಗನೆ ಆಗುತ್ತೆ ಇದು. ಬೆಳಗ್ಗೆನೇ ಎದ್ದ ತಕ್ಷಣ ಮಾಡ್ಬೋದು, ರಾತ್ರಿನೇ ಏನು ಕರೆದು ಇಡಬೇಕಂತೇನಿಲ್ಲ. ಸೊ ಬನ್ನಿ ಇದನ್ನೇ ಹೇಗೆ ಮಾಡೋದು ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟಾಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ಬೇಗನೆ ಸಿಗುತ್ತೆ. ನಾನಿಲ್ಲಿ ರಾತ್ರಿಯೇ 2.5 ಪಾವಷ್ಟು ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ನೆಂದಿದೆ. ಬೆಳಿಗ್ಗೆ ಚೆನ್ನಾಗಿ ತೊಳೆದುಕೊಂಡಿದ್ದೀನಿ. ಇಲ್ಲೊಂದು ಮುಕ್ಕಾಲ್ಗಿಂತ ಸ್ವಲ್ಪ ಕಮ್ಮಿಯಷ್ಟು ಸೋನಾ ಮಸೂರಿ ಅಕ್ಕಿನ ತೆಗೆದುಕೊಂಡಿದ್ದೀನಿ. ನೀವು 3 ಪಾವು ಏನಾದರೂ ಮಾಡ್ತಾಯಿದ್ರೆ 3/4 ಪಾವಷ್ಟು ಸೋನಾ ಮಸೂರಿ ಅಕ್ಕಿನ ತೆಗೆದುಕೊಳ್ಬೋದು. ಇಲ್ಲಿ ಚೆನ್ನಾಗಿ ಉದ್ದಿನಬೇಳೆನ ತೊಳೆದುಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಈಗ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನಾನು ಉದ್ದಿನಬೇಳೆ ಎಲ್ಲವನ್ನು ರುಬ್ಕೊಂಡು ಆದ ನಂತರ ಲಾಸ್ಟಿಗೆ ಅಕ್ಕಿ ಹಾಕ್ಕೊಳ್ತೀನಿ. ಇಲ್ಲಿ ಉದ್ದಿನಬೇಳೆಗೆ ನೀವು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಆದಷ್ಟು ದಪ್ಪವಾಗಿ ಅರ್ತ್ಕೊಳ್ಳಿ. ಹಾಗೆ ತುಂಬ ನೈಸಾಗಿ ಅರಿಬೇಕಂತೇನಿಲ್ಲ. ಇವಾಗ ಉದ್ದಿನಬೇಳೆ ಎಲ್ಲ ಅರ್ಧ ಆದ ನಂತರ ಅಕ್ಕಿ ಹಾಕ್ಕೊಂಡು ಒಂದು 2ರಿಂದ 3 ರೌಂಡ್ ತಿರ್ಸ್ಕೊಂಡ್ರೆ ಸಾಕು. ಅಕ್ಕಿ ನೈಸಾಗಿ ರುಬ್ಬಾರ್ದು. ಅಂದರೆ ಉದ್ದಿನಬೇಳೆ ಹಿಟ್ಟಿನ ಜೊತೆಗೇ ಅಕ್ಕಿನ ಹಾಕಿದ್ದೀನಿ ಲಾಸ್ಟಲ್ಲಿ. ತರಿತರಿಯಾಗಿರಲಿ ಅಕ್ಕಿನ, ತುಂಬ ನೈಸಾಗಿ ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ಒಂದು 2 ಕಾಯಿ ಮೆಣಸು, ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕರಿಬೇವು ಇದ್ದರೆ ಇನ್ನೂ ಒಳ್ಳೆಯದು, ಕರಿಬೇವು ಹಾಕ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡ್ತಾ ಇದ್ದೀನಿ. ಅದ ನಂತರ ಕೆಲವರು ತೆಂಗಿನಕಾಯಿ ಕೂಡ ಹಾಕ್ತಾರೆ, ಅಂದರೆ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ತಾರೆ, ಅದು ಕೂಡ ಹಾಕ್ಕೊಳ್ಬೋದು. ನಾನು ಮಿಕ್ಸ್ ಮಾಡಿ 1 ಗಂಟೆ ಇಡ್ತೀನಿ. 1 ಗಂಟೆ ಆದ ನಂತರ ನೀವು ಗೋಳಿ ಬಜೆ ಥರ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಇಲ್ಲ ನನಗೆ ವಡೆ ಥರನೇ ಬೇಕು ಅನ್ನೋದಾದರೆ, ಯಾವುದು ಕೈಯಲ್ಲಿ ನಿಮಗೆ ಬರೋದಾದರೆ ಕೈಯಲ್ಲಿ ಮಾಡ್ಕೊಳ್ಬೋದು. ಬರೋದಿಲ್ಲ ಅನ್ನೋದಾದರೆ ಒಂದು ಸ್ಟೀಲಿನ ಸೋಸೋದನ್ನ ತೆಗೆದುಕೊಂಡು ಸ್ವಲ್ಪ ನೀರನ್ನ ಅದರ ಮೇಲೆ ಸೋರ್ಬಿಟ್ಟು ಹಿಟ್ಟನ್ನು ಅದರ ಮೇಲೆ ಇಟ್ಟು ಒಂದು ಸ್ವಲ್ಪ ನಡುವಲ್ಲಿ ಓಲ್ಡ್ ಮಾಡಿದರೆ ಆಯಿತು. ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಎಣ್ಣೆಯಲ್ಲಿ ಬಿಡುವಾಗ ಅದು ಎಣ್ಣೆಯಲ್ಲಿ ಹಾರುತ್ತೆ. ಹಾಗಾಗಿ ಸ್ವಲ್ಪನೇ ಅದನ್ನು ಕೈಯಲ್ಲಿ ನೀರನ್ನ ಏನು ತೇವಾಂಶ ಮಾಡಿಕೊಂಡು ಈ ರೀತಿ ವಡೆ ಮಾಡ್ಕೊಳ್ಳಿ. ತುಂಬ ರೌಂಡಾಗಿ ಬರುತ್ತೆ ನೋಡಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ರೀತಿ ಹಿಟ್ಟು ರೌಂಡಾಗಿ ತೆಗೆದುಕೊಳ್ಳಿ. ನಂತರ ನಡುವಲ್ಲಿ ಈ ರೀತಿ ಹೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಹಿಟ್ಟು ಎಲ್ಲಿ ಹಾಕ್ತೀರ ಅಲ್ಲಿ ಸ್ವಲ್ಪ ನೆನೆಸಿದ್ರೆ ಸಾಕು, ಅಂದರೆ ಕೈಯಿಂದ ಸ್ವಲ್ಪ ನೀರು ಸವಸಿದ್ರೆ ಸಾಕು. ಎಣ್ಣೆ ಹಾಕ್ಲಿಕ್ಕೆ ಹೋದರೆ ಅದು ಅಲ್ಲಿಗೆ ಅಂಟ್ಕೊಂಡ್ಬಿಡುತ್ತೆ, ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಇವಾಗ ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ, ಅಂದರೆ ನೋಡಿ ಈ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ನಾವು ಇದನ್ನು ತೆಗೆದುಕೊಳ್ಳೋಣ. ಬೆಳಿಗ್ಗೆ ಮಾಡಿದಿರಂತ ಗೊತ್ತೇ ಆಗೋದಿಲ್ಲ, ದಿಢೀರಾಗಿ ಮಾಡ್ಕೊಳ್ಬೋದು. ತುಂಬ ಬೇಗನೆ ತುಂಬ ಟೇಸ್ಟಿ ಆಗುತ್ತೆ. ಬೆಳಿಗ್ಗೆ ಬೇಗ ಹೇಳ್ತೀರ ಅಂದರೆ ಒಂದು 6 ಗಂಟೆಗೆ ರುಬ್ಬಿಟ್ಬಿಟ್ರೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಅಥವಾ 7:30 ಅಷ್ಟೊತ್ತಿಗೆ ಮಾಡ್ಬೋದು. ನೀವು ರಾತ್ರಿ ಕೂಡ ಜಾಸ್ತಿ ಹೊತ್ತು ಕರೆದಿಟ್ರೆ ಗ್ಯಾಸ್ ಆಗಿಬಿಡುತ್ತೆ. ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಸಾಂಬಾರು ಅಥವಾ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಇಷ್ಟಪಡ್ತೀರಿ. ನೀವೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ನನಗಿನ್ನೂ ಒಳ್ಳೆ ವಿಡಿಯೋ ಹಾಕೋದಕ್ಕೆ ನಿಮ್ಮ ಪ್ರೋತ್ಸಾಹ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಒಂದಿಗೆ ನಿಮಗೆ ಸಿಗ್ತೀನಿ.